ಇವರು ಕಾಮ್ಯಕ ಮಹಾವನದೊಳಿರೆ ಕೀಚಕ ಕುಲಾಂತಕ ಕೆಡಹಿದನು ಕಿಮ್ಮೀರ ದಾನವನ ಸಕಲ ರಾಜ್ಯವನುಳಿದು ಇವರು ಕಾಮ್ಯಕ ಮಹಾವನದೊಳಿರೆ ಕೀಚಕ ಕುಲಾಂತಕ ಕೆಡಗಿದನು ಕೀಚಕ ಕುಲಾಂತಕ ಕೆಡಹಿದನು ಕಿಮ್ಮೀರ ದಾನವನ ಪಾಂಡವರ ವನವಾಸ ಪ್ರಾರಂಭ. ಕಾಮ್ಯಕ ವನದಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಕಿಮ್ಮೀರ ಎಂಬತಕ್ಕಂಥ ಒಬ್ಬ ದೈತ್ಯ ಬರ್ತಾನೆ. ಅವನನ್ನ ಭೀಮಸೇನ ಸಂಹಾರ ಮಾಡಿ ಎಲ್ಲರಿಗೂ ಕ್ಷೇಮವನ್ನ ಉಂಟು ಮಾಡ್ತಾನೆ. ಸಭಾಪರ್ವದ ಕೊನೆಯಲ್ಲಿ ಪುನರ್ದ್ಯೂತ ಅಂತ ಆ ದ್ಯೂತದಲ್ಲಿ ಒಂದೇ ಆಟ. ಆ ಆಟದಲ್ಲಿ ಸೋತವರು ಗೆದ್ದವರಿಗೆ ರಾಜ್ಯವನ್ನ ವಹಿಸಿಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಆ ಗೆದ್ದವರಿಗೆ ಕಾಣಿಸಿಕೊಳ್ಳದ ಹಾಗೆ ವಾಸ ಮಾಡಿ 14ನೇ ವರ್ಷದಲ್ಲಿ ರಾಜ್ಯವನ್ನ ಪುನಃ ಪಡಿಬೇಕು ಅನ್ನೋ ನಿಬಂಧನೆ ಮೇಲೆ ಜೂಜಾಡಿದ್ದಾನೆ ಧರ್ಮರಾಜ. ಸೋತ, ರಾಜ್ಯವನ್ನ ವಹಿಸಿಕೊಟ್ಟ, ಆಭರಣಗಳನ್ನೆಲ್ಲ ತೆಗೆದುಹಾಕಿ ನಾರುಮಡಿಯನ್ನ ಧರಿಸಿಬಿಟ್ಟು ತಾಪಸ ವೇಷದಿಂದ ದ್ರೌಪದಿ ಸಮೇತರಾಗಿ ವನವಾಸಕ್ಕೆ ಪ್ರಯಾಣ ಮಾಡಿದ್ರು. ಅವರನ್ನ ಕಳಿಸೋದಕ್ಕೋಸ್ಕರ ಭೀಷ್ಮಾದಿಗಳೆಲ್ಲ ಬಂದಿದ್ದಾರೆ. ಅವರನ್ನೆಲ್ಲ ಕಳಿಸಿಕೊಟ್ಟು ಗಂಗಾ ತೀರದಲ್ಲಿ ಮೊದಲನೇ ದಿವಸ ವಾಸ ಮಾಡಿದ್ರು. ಅವತ್ತು ಜಲಪಾನದಿಂದಲೇನೆ ಕಾಲಹರಣ ಮಾಡಿದ್ರು ಅಂತ. ಕೇಳು ಜನಮೇ ಜಯ ಧರಿತ್ರಿ ಪಾಲ ಗಂಗಾ ತೀರದಲ್ಲಿ ಭೂಪಾಲಕರು ಗುರು ಭೀಷ್ಮ ವಿದುರಾದ್ಯಖಿಲ ಬಾಂಧವರ ಬೀಳುಗೊಟ್ಟರು. ಗಜಪುರದ ಜನಜಾಲವನು ಕಳುಹಿದರು. ಗಂಗಾಕೂಲದುತ್ತರ ಭಾಗದಲ್ಲಿ ಮಾಡಿದರು ವಿಕ್ರಮವ. ಎಲ್ಲರನ್ನೂ ಕಳಿಸಿಕೊಟ್ಟು ಗಂಗಾ ತೀರದಲ್ಲಿ ಆ ರಾತ್ರಿಯನ್ನ ಕಳೆದು ವಿಶ್ರಾಂತಿಯನ್ನ ಅನುಭವಿಸಿಬಿಟ್ಟು ಮಾರನೇ ದಿವಸ ಮುಂದಕ್ಕೆ ಪ್ರಯಾಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಿಲ್ಲಿಸೆ ನಿಲ್ಲದೆ ಬಂದರ ರಸನ ಬಳಿಯ ಲಗ್ಗದ ಮಂಡಲೇಶ್ವರರು. ನಿಲ್ಲಿಸೆ ನಿಲ್ಲದೆ ಬಂದರು ಅರಸನ ಬಳಿಯ ಲಗ್ಗದ ಮಂಡಲೇಶ್ವರರು. ಒಲಿದು ಸಾಕಿದ ರಾಜಪುತ್ರರು ಹಲವು ಮನ್ನಣೆಯ ಬಲು ಭಟರು. ಬಾಹತ್ತರದ ನಿಶ್ಚಲ ನಿಯೋಗಿಗಳು ಆಶ್ರಮಿಗಳು ಅಗ್ಗಳೆಯ ವಿಪ್ರಸ್ತೋಮ ಬಂದುದು ಕೋಟಿ ಸಂಖ್ಯೆಯಲ್ಲಿ. ಎಲ್ಲ ನಿಲ್ಬೇಕು ಅಂತ ಹೇಳಿದ್ರು ಕೂಡ ಕೆಲವರು ಅವರ ಜೊತೆಲೇ ವನವಾಸಕ್ಕೆ ಹೊರಟುಬಿಟ್ಟಿದ್ದಾರೆ. ಆ ಹೊರಟವರಲ್ಲಿ ಅನೇಕ ಋಷಿಗಳಿದ್ದಾರೆ, ಸಾವಿರಾರು ಜನ ಬ್ರಾಹ್ಮಣರಿದ್ದಾರೆ, ಇವರು ಸಾಕಿರ್ತಕ್ಕಂಥ ರಾಜಪುತ್ರರಿದ್ದಾರೆ. ಇವರ ಆಸ್ಥಾನದ 72 ಅಧಿಕಾರಿಗಳು ಅವರೆಲ್ಲ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ. ನೀವು ನಿಲ್ಬೇಕು, ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿದ್ರು ಕೂಡ ಮತ್ತೆ ಅವರು ನಿಲ್ಲದೇನೆ ಜೊತೆಯಲ್ಲೇ ಬರೋಣ. ಧರ್ಮರಾಜ ನೋಡ್ದ, ಹಿಂದ್ಗಡೆ ನೋಡಿದರೆ ಜನ ಸಮುದ್ರ. ತಿರುಗಿ ಕಂಡನು ಭೂಮಿ ಭಾರದ ನೆರವಿಯನು. ಗಲ್ಲದಲ್ಲಿ ಕರಬಿಟ್ಟರಸ ತಲೆದೂಗಿದನು. ಗಲ್ಲದಲ್ಲಿ ಕರಬಿಟ್ಟು ಅರಸ ತಲೆದೂಗಿದನು. ಸುಯಿದನು ಬೈದು ದುಷ್ಕೃತವ. ಧರಣಿ ಸೇರಿದು ದಹಿದರಿಗೆ, ಧರಣಿ ಸೇರಿದು ದಹಿದರಿಗೆ. ಕರಿತುರಗರಥವೆಮಗಿಲ್ಲ ವಿಪಿನದ ಪರಿಭವನೆಗೆ. ಇವರೇಕೆ ಬೆಸಗಳು ಭೀಮ, ವಿಪಿನದ ಪರಿಭವನೆಗೆ ಇವರೇಕೆ ಬೆಸಗಳು ಭೀಮನೀನೆಂದ. ನೋಡಿದ ಸಾವಿರಾರು ಜನ ಬರ್ತಾ ಇದ್ದಾರೆ. ಬಹಳ ದುಃಖವಾಗಿ ಬಿಡ್ತು ಧರ್ಮರಾಜನಿಗೆ. ಅಯ್ಯೋ, ಎಲ್ಲ ಕಳ್ಕೊಂಡ್ಬಿಟ್ನಲ್ಲ,
ನನ್ನ ಪಾಪದಿಂದ ಇವರೆಲ್ಲ ಬರ್ತಾ ಇದ್ದಾರಲ್ಲ, ಈ ಬ್ರಾಹ್ಮಣರು, ಈ ಋಷಿಗಳು, ಈ ಸನ್ಯಾಸಿಗಳು, ಇವರೆಲ್ಲ ಉಪವಾಸ ಇದ್ರೆ ನನ್ನ ಜೊತೆಯಲ್ಲಿ ಬಂದು ನನಗೆ ಶ್ರೇಯಸ್ಸಾಗತ್ತೆ ಅಂತ ಬಹಳ ಸಂಕಟವಾಗ್ಬಿಡ್ತು. ಆಗ ಭೀಮನಿಗೆ ಹೇಳ್ತಾ ಇದ್ದ, ಭೀಮ ಸ್ವಲ್ಪ ಅವರಿಗೆ ಹೇಳಪ್ಪ, ನಮಗೆ ಭೂಮಿ ಇಲ್ಲ, ಕಾಣಿ ಇಲ್ಲ, ರಥ ಇಲ್ಲ, ಕುದುರೆ ಇಲ್ಲ, ಆನೆ ಇಲ್ಲ, ಐಶ್ವರ್ಯ ಇಲ್ಲ, ಎಲ್ಲ ದುರ್ಯೋಧನಿಗೆ ಸೇರಿ ಹೋಗಿದೆ. ನಾವು ದುರ್ಯೋಧನಿಗೆ ಹೇಳಿ ಕಳಿಸ್ತೇವೆ, ನೀವು ದುರ್ಯೋಧನನ್ನ ಆಶ್ರಯಿಸ್ಕೊಂಡಿರಿ, ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಅವರಿಗೆ ತಿಳಿಸಪ್ಪ ಅಂತ ಧರ್ಮರಾಜ ದುಃಖದಿಂದ ಹೇಳೋಣ. ಆಗ ಭೀಮ ಆ ಬ್ರಾಹ್ಮಣರನ್ನ, ಋಷಿಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಂದಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ ಪುರವರ್ಗ, ನೇಮವ ಕೊಳ್ಳಿರೈ ಪರಿವಾರ, ಮಕ್ಕಳ ತಂದೆ ಮೊದಲಾಗಿ ಎಲ್ಲಿ ಮೆಳೆ ಮರಗಾಡು ಪಲ್ಲವ ಪುಲ್ಲ ಫಲಪಾನೀಯ ಪೂರಿದವೋ, ಅಲ್ಲಿ ರಾಯನ ಸಜ್ಜೆಯರ ಮನೆ, ಎಲ್ಲಿ ಮೆಳೆ ಮರಗಾಡು ಪಲ್ಲವ ಪುಲ್ಲ ಫಲಪಾನೀಯ ಪೂರಿದವೋ, ಅಲ್ಲಿ ರಾಯನ ಸಜ್ಜೆಯರ ಮನೆ ಎಂದನ ಭೀಮ. ನಿಲ್ಲಿರೈ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಾವೆಲ್ಲ ನಿಲ್ಬೇಕು, ಯಾಕೆಂದ್ರೆ ನಾವು ಹೋಗತಕ್ಕಂಥ ಕಾಡಿಗೆ, ಆ ಕಾಡಿನಲ್ಲಿ ನಮ್ಮ ವಾಸ ಎಲ್ಲಿ ಅಂದ್ರೆ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ವಾಸ, ಎಲ್ಲಿ ಗೆಡ್ಡೆ ಗೆಣಸು ಸಿಗುತ್ತೋ ಅಲ್ಲಿ ವಾಸ, ಎಲ್ಲಿ ಹೂವು ಮರದಲ್ಲಿ ಹೀಚು ಕಾಯಿ ಇರುತ್ತೋ ಅಲ್ಲಿ ವಾಸ, ಎಲ್ಲಿ ಮಳೆ ಕಂದರಗಳು ಇರುತ್ತೋ ಅಲ್ಲೇನೆ ನಾವು ವಾಸ ಮಾಡತಕ್ಕಂಥದ್ದು. ಈಗ ನಮ್ಮ ಮಹಾರಾಜನ ಆ ಅರಮನೆ ಅಂದ್ರೆ ಹಾಗಾಗಿದೆ, ಆ ಮರದಡಿಯೇ ಅರಮನೆಯಾಗಿದೆ. ಆದ್ರಿಂದ ತಾವು ಆಶೀರ್ವಾದ ಮಾಡಬೇಕು, ತಾವೆಲ್ಲ ಹಿಂದಕ್ಕೆ ಹೋಗ್ಬೇಕು, ದುರ್ಯೋಧನ ಮಹಾರಾಜ ನಿಮ್ಮನ್ನೆಲ್ಲ ನೋಡ್ಕೊಳ್ತಾನೆ ಅಂತ ಹೇಳಿ ಭೀಮಸೇನ ಪ್ರಾರ್ಥನೆ ಮಾಡೋಣ. ಅವನಿಪತಿ ಚಿತ್ತವಿಸು ಬಹಳಾರ್ಣವವ ಹೊಗು, ಹಿಮಗಿರಿಯಲಿರು ಭೂವಿವರಗತಿಯಲಿ ಗಮಿಸು, ಗಾಗಿಸು ಗಗನ ಗಹ್ವರವ, ಎನಗೆ ನೀನೇ ಜೀವ, ಯಮಗೆ ನೀನೇ ಜೀವ, ನೀನೇ ವಿವಿಧ ಧನ ಗತಿ, ನೀನೆ ಮತಿ ನೀನೇ, ನೀನೇ ವಿವಿಧ ಧನ ಗತಿ ನೀನೆ ಮತಿ ನೀನೆ, ಅವಗಡಿಸಬೇಡ ಅಕಟ ಕೃಪೆ ಮಾಡೆಂದುದು ಅಖಿಲ ಜನ. ಆಗ ಆ ಬ್ರಾಹ್ಮಣರು, ಇವರು ಸಾಕಿರ್ತಕ್ಕಂಥ ಆ ರಾಜಪುತ್ರರು ಮಕ್ಕಳು ಕೂಡ ಜೊತೆಯಲ್ಲಿದ್ದಾರೆ. ಅವರೆಲ್ಲ ಕೈ ಮುಗಿದು ಬೇಡ್ಕೊಂಡ್ರಂತೆ, ನೀನು ಎಲ್ಲಿಗೆ ಹೋಗ್ತೀಯೋ ನಾವು ಅಲ್ಲಿಗೆ ಬರ್ತೇವಪ್ಪ, ನೀನು ಪಾತಾಳಕ್ಕೆ ಹೋದ್ರೆ ಪಾತಾಳಕ್ಕೆ ನಾವು ಬರ್ತೇವೆ, ನೀನು ಸಮುದ್ರದ ಒಳಗೆ ಪ್ರವೇಶ ಮಾಡಿದ್ರೆ ಸಮುದ್ರಕ್ಕೆ ನಾವು ಪ್ರವೇಶ ಮಾಡ್ತೇವೆ, ನೀವು ಹಿಮಾಲಯ ಪರ್ವತಕ್ಕೆ ಹೋದ್ರೆ ನಿಮ್ ಜೊತೆಯಲ್ಲಿ ಅಲ್ಲೇ ಬರ್ತೇವೆ, ನಮ್ಮನ್ನ ಕೈ ಬಿಡ್ಬೇಡ, ನೀನೇನೇ ನಮಗೆ ಧನ, ನೀನೇನೇ ಗತಿ, ನಾವು ನಿಮ್ಮನ್ನ ನಮ್ಮ ಹೊಟ್ಟೆ ಬಟ್ಟಿಗಾಗಿ ನಾವು ಕಾಡೋದಿಲ್ಲ ಅಂದ್ರು. ನೀವು ಹೇಗೆ ನಿಮ್ಮ ಆ ಗೆಡ್ಡೆ ಗೆಣಸು ತಿಂತೀರೋ ನಮ್ಮ ಅಸನ ವಸನ ನಾವು ನೋಡ್ಕೊಳ್ತೇವೆ, ನಮ್ಮಿಂದ ನಿಮಗೆ ತೊಂದರೆ ಇಲ್ಲ, ನಾವು ಬೇಡ್ಕೊಳ್ತೇವಪ್ಪ, ಕೈ ಬಿಡಬೇಡ ಅಂತ ಎಲ್ಲ ಪ್ರಾರ್ಥನೆ ಮಾಡೋಣ. ಆಗ ಬಹುದುಃಖವಾಗಿಬಿಡುದು ಧರ್ಮರಾಜನಿಗೆ. ತುಂಬಿದನು ಕಂಬನಿಯನು ಅಕಟ, ವಿಡಂಬಿಸಿತೆ ವಿಧಿಯನ್ನನು ಅಕಟ, ವಿಡಂಬಿಸಿತೆ ವಿಧಿಯನ್ನನು, ಇನಿಬರ ನಂಬಿಸುವ ಪರ್ಯಂತು ವಸನಗ್ರಾಸವಾಸದಲ್ಲಿ, ತುಂಬಿಸಿರಿಗೆಡಹಿಯೊಳು ಅಲಕುಮಿಯ ಮುಂಬಿಗನೊಳು, ಅಪದಸೆಯ ಕುಂತದ ಚಿಂಬಿಗನೊಳು, ಏನುಂಟು ಫಲವು ತುಂಬಿಸಿರಿಗೆಡಹಿಯೊಳು ಅಲಕುಮಿಯ ಮುಂಬಿಗನೊಳು, ಅಪದಸೆಯ ಕುಂತದ ಚುಂಬಿಗನೊಳು, ಏನುಂಟು ಫಲವೆಂದು ಅರಸ ಬಿಸು ಸುಯ್ದ. ಬಹಳ ದುಃಖವಾಗಿ
ಕಣ್ಣಲ್ಲಿ ನೀರು ತುಂಬಿದೆ. ಆಗ ವಿಧಿ, ಆ ದೈವ ವಂಚನೆ ಮಾಡಿಬಿಡ್ತು. ವಾಸ್ತವಾಗೂ ಇಷ್ಟು ಜನ ಬರ್ತಾ ಇದ್ದಾರೆ, ಕೈ ಬಿಡ್ಬೇಡಪ್ಪ, ನಮ್ಮನ್ನು ತಿರಸ್ಕರಿಸಬೇಡ ಅಂತ ಇದಾರಲ್ಲ, ಇಷ್ಟರನ್ನ ಕರ್ಕೊಂಡು ಹೋದ್ರೆ ಇವರನ್ನೆಲ್ಲ ಅಶನ ವಸನಗಳಿಂದ ನಾನು ಹೇಗೆ ಸಮಾಧಾನ ಮಾಡಲಿ? ಏನಾರು ಇದೆಯೇ? ಲಕ್ಷ್ಮೀನ ಕಳ್ಕೊಂಡೆ, ಜ್ಯೇಷ್ಠ ಲಕ್ಷ್ಮೀನ ಮುಂದೆ ಇಟ್ಕೊಂಡೆ, ಅಪದಸೆ ಎಂಬತಕ್ಕಂಥ ಆ ಕುಂತ ಬಂದು ಎದೆಗೆ ಹೊಡಿತಾ ಇದೆ. ಇಂಥ ನಾನು ಇಷ್ಟು ಹೀನನಾಗಿದ್ದೇನೆ, ನಿಲ್ಲಿ ಅಂತಂದ್ರೆ ನಿಲ್ಲೋದಿಲ್ಲ, ನನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಏನು ಮಾಡೋದು? ಇವ್ರನ್ನ ಹೇಳಿದ್ರೆ ಇವರು ಕೇಳೋ ಹಾಗಿಲ್ಲ, ಇವರನ್ನ ನಾನು ಸಂರಕ್ಷಣೆ ಮಾಡತಕ್ಕಂಥ ಯೋಗ್ಯತೆ ಇಲ್ವಲ್ಲ, ಏನು ಮಾಡಲಿ ಅಂತ ಹೇಳಿ ಬಹಳ ದುಃಖಪಟ್ಟಿದ್ದಾನೆ. ಪುರೋಹಿತರು ಅಂತ ಅದಕ್ಕೆ ಹೆಸರು. ಪುರೋಹಿತರು ಅಂತಂದ್ರೆ ತಮ್ಮ ಗೃಹಸ್ಥನಿಗೆ ಸಂಕಟ ಬಂದಾಗ ಆ ಆಪತ್ತಿನಿಂದ ಅವನನ್ನು ಉದ್ಧಾರ ಮಾಡತಕ್ಕಂಥ ದಾರಿಯನ್ನು ತೋರಿಸ್ತಕ್ಕವರಿಗೆ ಪುರೋಹಿತ. ಪುರೋಹಿತರು ಇವರು ಸಾಮಾನ್ಯರೇ, ವಸಿಷ್ಠ ಋಷಿಗಳ ಮಗಳ ಮಗ ಅಂತ ಹಿಂದೆ ಬಂದಿದೆಯಲ್ಲ ಧೌಮ್ಯರು. ಆಗ ಧೌಮ್ಯರು ಅಂದ್ರು, ಮಹಾರಾಜ ಯಾಕೋ ಯೋಚನೆ ಮಾಡ್ತೀಯಾ? ಖೇದವೇ ಕೆಲೆ ನೃಪತಿ, ಹರುಷ ವಿಷಾದದಲ್ಲಿ ಸುಖ ದುಃಖದಲ್ಲಿ ನುತಿವಾದ ಪರಿವಾದದಲ್ಲಿ ಸಮಬುದ್ಧಿಗಳಲ ದ್ವಿಜರು. ಈ ದುರಂತದ ಚಿಂತೆ ಬೇಡ ಎಲೆ ನೃಪತಿ, ಈ ದುರಂತದ ಚಿಂತೆ ಬೇಡ. ದ್ವಾದಶಾತ್ಮನ ಭಜಿಸಿದರೆ ಭಕ್ಷ್ಯಾದಿ ಬಹುವಿಧರನ್ನ ಸಿದ್ಧಿಪುದು ಎಂದನಾಧೌಮ್ಯ. ಯಾಕೆ ದುಃಖ ಪಡ್ತೀಯಾ ಅಂತ, ಬ್ರಾಹ್ಮಣ ಧರ್ಮವೇ ಹಾಗೆ ಅಂತ. ಇವರೆಲ್ಲ ಬ್ರಾಹ್ಮಣರು, ಇವರನ್ನೆಲ್ಲ ಸಾಕೋದು ಹೇಗೆ ಅಂತ ನೀನು ದುಃಖ ಪಡ್ತಾ ಇದೀಯ. ಬ್ರಾಹ್ಮಣರು ಎಲ್ಲಾ ಸಂದರ್ಭಗಳಲ್ಲೂ ಒಂದೇ ಸಮನಾಗಿ ಅವರು ಇರ್ತಕ್ಕಂಥವರು ಅಂತ. ಸುಖ ದುಃಖ ಇವುಗಳಲ್ಲಿ ಒಂದೇ ಸಮನಾಗಿ ಇರ್ತಕ್ಕಂಥವರು. ಮತ್ತೋನು ಹರುಷ ವಿಷಾದ ಇವುಗಳಲ್ಲಿ ಒಂದೇ ಸಮನಾಗಿ ಸಮಬುದ್ಧಿ ಇರ್ತಕ್ಕಂಥವರು ಬ್ರಾಹ್ಮಣರು. ನಿಂದ ಸ್ತೋತ್ರ, ಒಬ್ರು ಬೈದ್ರು ಒಬ್ರು ಹೊಗಳಿದ್ರು, ಇಬ್ಬರಲ್ಲೂ ಸಮನಾಗಿರ್ತಕ್ಕಂಥದ್ದು ಇದು ಬ್ರಾಹ್ಮಣರ ಲಕ್ಷಣ. ಈಗ ಬರ್ತಕ್ಕಂಥವರೆಲ್ಲ ಅಂಥವರೇನೆ, ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲಪ್ಪ, ಇದು ಬ್ರಾಹ್ಮಣ ಧರ್ಮ. ಹೌದು, ಅದು ಇರಬಹುದು. ಆದ್ರೆ ನನ್ನ ನಂಬಿ ಬಂದವರಿಗೆ ನಾನು ಅವರಿಗೆ ಒಂದು ಆಹಾರನಾದ್ರೂ ನಾನು ವ್ಯವಸ್ಥೆ ಮಾಡದೇ ಇದ್ರೆ ಹೇಗೆ ಅಂತ ಧರ್ಮರಾಜ ಚಿಂತಾಕ್ರಾಂತನಾಗೋಣ. ಈ ಚಿಂತೆ ನೀನು ಇಟ್ಕೋಬೇಡ. ಸಕಲರಿಗೂ ಕೂಡ ಅನ್ನವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ. ಯಾಕೆಂದ್ರೆ ಸೂರ್ಯನಾರಾಯಣ ತನ್ನ ಕಿರಣಗಳಿಂದ ಸಮುದ್ರದ ನೀರನ್ನು ಹೀರಿಬಿಟ್ಟು ಅದನ್ನು ಮೋಡಗಳನ್ನಾಗಿ ಮಾಡಿ ಆ ಮೋಡಗಳಿಂದ ಮಳೆ ಬಂದು ಸುವೃಷ್ಟಿಯಾಗಿ, ಸುವೃಷ್ಟಿಯಿಂದ ಸುಭಿಕ್ಷವಾಗಿ ಜಗತ್ತೆಲ್ಲ ಅನ್ನವನ್ನು ಕಾಣುತ್ತೆ. ಅದಕ್ಕೋಸ್ಕರ ಅನ್ನದಾತ ಸೂರ್ಯನಾರಾಯಣ. ಸೂರ್ಯನಾರಾಯಣನ ಧ್ಯಾನ ಮಾಡು. ದ್ವಾದಶಾತ್ಮ ಅಂತ ಹೇಳ್ತಾರೆ. ಮಿತ್ರ, ರವಿ, ಸೂರ್ಯ, ಭಾನು, ಖಗಪೂಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ ಅಂತ ಹೇಳಿ ದ್ವಾದಶಾತ್ಮಕನಾದ ಆ ಸೂರ್ಯನಾರಾಯಣನನ್ನ ನೀನು ಭಜನೆ ಮಾಡು. ಆ ಸೂರ್ಯನಾರಾಯಣ ಅನ್ನದಾತ, ಬಹುವಿಧವಾದ ಅನ್ನವನ್ನು ಕೊಡ್ತಾನೆ. ಈ 12 ವರ್ಷ ಕಾಲ ನಿನಗೆ ತಾಪತ್ರಯವಾಗದ ಹಾಗೇನೆ ಆ ಭಗವಂತ ಅನ್ನವನ್ನು ಕೊಡ್ತಾನೆ. ಅವನನ್ನ ಕುರಿತು ತಪಸ್ಸು ಮಾಡು ಅಂತ ಹೇಳಿ ಧೌಮ್ಯರು ಹೇಳಿಬಿಟ್ಟು ಸೂರ್ಯನ ಮಂತ್ರವನ್ನು ಉಪದೇಶ ಕೊಟ್ಟಿದ್ದಾರೆ. ಧರಣಿಪದಿಗೆ ಧೌಮ್ಯ ವಚನಾನಂತರದೊಳು ಅಮರ ನದಿ ವಿಗಾಹನ ಪರಮ ಪಾವನ ಕರಣನು ಈಕ್ಷಿಸಿ ತರಣಿ ಮಂಡಲವ ಮುರುಹಿ ಮೂಲಾಧಾರ ಪವನನನು ಉರು ಸುಷುಮ್ನಗೆ ನೆಗಹಿ ನಿಚ್ಚಟವರ ಸಮಾಧಿಯಲಿ ಇದನ ಮೆಚ್ಚಿಸಿದನು. ನಿಚ್ಚಟವರ ಸಮಾಧಿಯಲಿ ನನ ಮೆಚ್ಚಿಸಿದನು ಮಹೀಪಾಲ. ಗಂಗೆಯಲ್ಲಿ ಸ್ನಾನ ಮಾಡಿದ. ಗಂಗೆಯಲ್ಲಿ ಆಕಂಠ ಮಗ್ನನಾಗಿ ನಿಂತುಕೊಂಡ. ಧೌಮ್ಯರು ಉಪದೇಶ ಮಾಡಿದಂತೇನೆ ದ್ವಾದಶಾತ್ಮನಾದ ಸೂರ್ಯ ಮಂತ್ರವನ್ನು ಹೇಳಿದ್ದಾರೆ ಮತ್ತು ಸೂರ್ಯನ ಅಷ್ಟೋತ್ತರವನ್ನು ಉಪದೇಶ ಮಾಡಿದ್ದಾರೆ. ಸೂರ್ಯನ ಸ್ತೋತ್ರವನ್ನ ಉಪದೇಶ ಮಾಡಿದ್ದಾರೆ. ಆಗ ಭಕ್ತಿಯಿಂದ ಸೂರ್ಯ ಮಂತ್ರವನ್ನ ಜಪಿಸಿಬಿಟ್ಟು ಸೂರ್ಯನ ಅಷ್ಟೋತ್ತರವನ್ನ ಹೇಳಿ ಆ ಸೂರ್ಯನ ಸ್ತೋತ್ರವನ್ನ ಧರ್ಮರಾಜ ಮಾಡ್ತಾ ಇದ್ದಾನೆ. ಸುರಗಣ ಪಿತೃ ಯಕ್ಷ ಸೇವಿತಂ ಹ್ಯಸುರ ನಿಶಾಚರ ಸಿದ್ಧ ವಂದಿತಂ ವರ ಕನಕ ಹುತಾಶನ ಪ್ರಭಂ ಪ್ರಣಿಪತಿತೋಸ್ಮಿ ಹಿತಾಯ ಭಾಸ್ಕರಂ ಅಂತ ಆ ಸ್ತೋತ್ರನೆಲ್ಲ ಹೇಳಿಬಿಟ್ಟು
ಆಮೇಲೆ ನೀನು ಸರ್ವರಿಂದಲೂ ಕೂಡ ಸೇವೆಯನಾಗಿರ್ತಕ್ಕಂಥವನು ಅಂತ. ನಿನ್ನನ್ನ ಸುರರು ಸೇವಿಸ್ತಾರೆ ಮತ್ತು ಪಿತೃಗಣ, ಯಕ್ಷರು, ಅಸುರರು, ನಿಶಾಚರರು, ಸಿದ್ಧರು ಎಲ್ಲರೂ ಕೂಡ ನಿನ್ನನ್ನ ಸ್ತೋತ್ರ ಮಾಡ್ತಾರೆ. ವರ ಕನಕ ಹುತಾಶನ ಪ್ರಭಂ, ಈ ಚೊಕ್ಕ ಪುಟಕ್ಕೆ ಹಾಕಿದ ಆ ಚಿನ್ನದಂತೆಯೂ ಅಗ್ನಿಯಂತೆಯೂ ವಿರಾಜಮಾನವಾಗಿರ್ತಕ್ಕಂಥ ಪ್ರಭೆಯುಳ್ಳವನಾಗಿದ್ದೀಯ ಭಾಸ್ಕರ, ನಿನಗೆ ನಮಸ್ಕಾರ ಮಾಡ್ತೇನಪ್ಪ, ನನಗೆ ಹಿತವನ್ನು ಉಂಟು ಮಾಡು ಅಂತೇಳಿ ಹೇಳಿ ಸ್ತೋತ್ರ ಮಾಡೋಣ. ಆಗ ಭಗವಂತ ಸೂರ್ಯನಾರಾಯಣ ಪ್ರತ್ಯಕ್ಷನಾದ. ನೋಡಿ ಎಂಥ ಮಹಿಮೆ, ಸೌಮ್ಯರ ಉಪದೇಶ, ಗಂಗೆಯಲ್ಲಿ ನಿಂತಿದ್ದಾನೆ, ಒಂದೂ ಪವಿತ್ರ. ಆಗ ಭಗವಂತ ಸೂರ್ಯನಾರಾಯಣ ಮೂರ್ತಿಮತ್ತಾಗಿ ಪ್ರತ್ಯಕ್ಷನಾಗಿ ಬಂದುಬಿಟ್ಟು, ವರವ ಕೊಟ್ಟೆನು ನಿನಗೆ ಧರಣಿಪತಿ, ಹೇಮದ ಚರುಕವಿದೆ ವಿವಿಧಾನ್ನಪಾನೋತ್ಕರದ ತವ ನಿಧಿ, ನಿನ್ನ ವಧು ಬಾಣಸನ ಕರಣದಲ್ಲಿ ವಿರಚಿಸಲಿ ಬಳಿ ಕುಣಲಿ ಶತಸಾವಿರವನಂತವು, ನೀವು ಬಳಿ ಕಂಬುರುಹ ಮುಖಿ ಉಣಲಿ ಮರು ದಿವಸ ವೀಪರಿ ಎಂದನಾದ್ಯುಮಣಿ. ಆಗ ಒಂದು ಪಾತ್ರೆ, ತಾಮ್ರಂ ಅಂತ ಹೇಳ್ತಾರೆ, ಬಂಗಾರಕ್ಕೂ ಸಂಸ್ಕೃತದಲ್ಲಿ ತಾಮ್ರ ಅಂತ ಹೇಳೋದುಂಟು. ತಾಮ್ರ ಪಾತ್ರ ಅಂತ ಒಂದು ಪಾತ್ರೆನ ಜೊತೆಯಲ್ಲಿ ಕೈಯಲ್ಲಿ ತೆಗೆದುಕೊಂಡು ಬಂದ ಸೂರ್ಯನಾರಾಯಣ ಪ್ರತ್ಯಕ್ಷನಾಗಿ ಆ ಬಂಗಾರದ ಪಾತ್ರೆನ ಧರ್ಮರಾಜನಿಗೆ ಕೊಟ್ಟ. ಇದು ತವನಿಧಿ ಅಂತ, ಇದು ಭಂಡಾರ ಕಣಪ್ಪ, ತಗೋ ಅಂದ. ಅಲ್ಲಿ ಒಂದೂ ಇಲ್ಲ, ಪಾತ್ರೆ ಒಂದು, ಇದು ಭಂಡಾರ. ಇದರಲ್ಲಿ ಅನ್ನ ಪಾನ ಯಾವುದನ್ನಾದರೂ ಕೂಡ ನಿಮ್ಮ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿ ಅಡಿಗೆ ಮಾಡಿಬಿಟ್ಟು ಇದರಲ್ಲಿ ಈ ರಸವಸ್ತುಗಳು ಯಾವುದನ್ನ ಇಟ್ಟರೂ ಕೂಡ ಯಾವದ್ ವರ್ಷತಿ ಪಾಂಚಾಲಿ, ದ್ರೌಪದಿ ಊಟ ಮಾಡೋವರೆಗೂ ಕೂಡ ಇದರಲ್ಲಿ ಮುಗಿಯೋದೇ ಇಲ್ಲ. ತೆಗೆದ್ರೆ ಮತ್ತೆ ಉತ್ಪನ್ನವಾಗತ್ತೆ ಅಂತ. ಈ ಬಾವಿಯಲ್ಲಿ ಹೊರತೆ ಬಾವಿಯಲ್ಲಿ ನೀರು ಬರುತ್ತಲ್ಲ, ಎಷ್ಟು ಸೇರ್ತೇವೋ ಅಷ್ಟು ಮತ್ತೆ ಪುನಃ ಭರ್ತಿ ಆಗತ್ತಲ್ಲ. ಆ ಪ್ರಕಾರವಾಗಿ ಇದರಲ್ಲಿ ಅಡಿಗೆ ಮಾಡಿಬಿಟ್ಟು ಭಕ್ಷ್ಯ ಭೋಜ್ಯ ಚತುರ್ವಿಧವಾಗಿರ್ತಕ್ಕಂಥ ಅನ್ನಗಳನ್ನ ಈ ಪಾತ್ರೆಯಲ್ಲಿ ಇಟ್ಕೊಂಡು ನಿಮ್ಮ ಗೃಹಿಣಿ ಬಡಿಸ್ತಾ ಬರಲಿ. ಎಷ್ಟೇ ಜನ ಬಂದರೂ ಕೂಡ ಇದರಲ್ಲಿ ಈ ಪಾತ್ರೆಯಲ್ಲಿ ಮಾಡಿರ್ತಕ್ಕಂಥ ಆ ಪಾಕ ಮುಗಿಯೋದಿಲ್ಲ, ಅಕ್ಷಯವಾಗಿ ಇರುತ್ತೆ. ಎಲ್ಲರೂ ಊಟವಾದ ಮೇಲೆ, ಅತಿಥಿ ಅಭ್ಯಾಗತರು ಊಟವಾದ ಮೇಲೆ ನೀವು ಊಟ ಮಾಡಿ, ಆಮೇಲೆ ದ್ರೌಪದಿ ಊಟ ಮಾಡಲಿ. ಅಲ್ಲಿಗೆ ಅವತ್ತಿಗೆ ಮುಕ್ತಾಯವಾಯಿತು ಅಂತ. ಯಾಕೆಂದ್ರೆ ಅದರಲ್ಲಿ ಉಳಿಬಾರ್ದು, ದ್ರೌಪದಿ ಊಟ ಮಾಡಿದ ಮೇಲೆ ಉಳಿಬಾರ್ದು. ಸರಿ ಆದ್ಮೇಲೆ ಮಾರನೇ ದಿವಸಕ್ಕೆ ತಂಗುಳು ಅಂತ ಆಗಿಬಿಡುತ್ತೆ. ಆದ್ರಿಂದ ಅವಳು ದ್ರೌಪದಿ ಊಟ ಮಾಡಿದ ಮೇಲೆ ಅವತ್ತಿಗೆ ಅದು ಮುಗಿದು ಹೋಗುತ್ತೆ. ಮಾರನೇ ದಿವಸ ಯಥಾ ಪ್ರಕಾರ ಮತ್ತೆ ಅಡಿಗೆ ಮಾಡೋದು, ಮತ್ತೆ ಅದರಲ್ಲಿ ಹಾಕಿ ಬಡಿಸೋ ಪಕ್ಷದಲ್ಲಿ ಎಷ್ಟು ಜನ ಬಂದ್ರು, ಲಕ್ಷಾಂತರ ಜನ ಬಂದರೂ ಕೂಡ ಇದರಲ್ಲಿ ಅನ್ನ ಭಕ್ಷ್ಯ ಯಾವುದೂ ಕೂಡ ಕ್ಷಯಿಸೋದಿಲ್ಲ ಅಂತ ಹೇಳಿ ಈ ಪಾತ್ರೆನ ತಗೋ ಅಂತ ಹೇಳಿ ಆ ಪಾತ್ರೆಯನ್ನು ಕೊಟ್ಟಿದ್ದಲ್ದೇನೆ, ಇತಶ್ಚತುರ್ದಶೇ ವರ್ಷೆ ಭೂಯೋ ರಾಜ್ಯಮವಾಪ್ಸ್ಯಸಿ ಅಂತ ಇದು ವರ. ಸೂರ್ಯನಾರಾಯಣ ವರ ಕೊಡ್ತಾ ಇದ್ದಾನೆ. 13 ವರ್ಷ ನೀನು ನಿಬಂಧನೆ ಮಾಡಿದೀಯ. 13 ವರ್ಷ ಕಳೆದು 14ನೇ ವರ್ಷ ಬಂದಾಗ ಪುನಃ ರಾಜ್ಯವನ್ನ ನೀನು ಪಡೀತೀಯ ಅಂತ ಹೇಳಿ ಏವ ಮುಕ್ತ ಆಶು ಭಗವಾನ್ ತತ್ರೈವ ಅಂತರಧೀಯತ. ಈ ಪ್ರಕಾರವಾಗಿ ಆ ಪಾತ್ರೆಯನ್ನು ಕೊಟ್ಟು ವರವನ್ನು ಕೊಟ್ಟು ಸೂರ್ಯನಾರಾಯಣ ಅಂತರ್ಧಾನ ಹೊಂದಿದ್ದಾನೆ. ಆಮೇಲೆ ಧರ್ಮರಾಜನಿಗೆ ಬಹಳ ಸಂತೋಷವಾಗಿಬಿಡ್ತು. ಇಷ್ಟು ಜನರ ಅನ್ನಕ್ಕೂ ಕೂಡ ಸೂರ್ಯನಾರಾಯಣ ಮಾರ್ಗ ಮಾಡಿಕೊಟ್ಟ ಅಂತ ಹೇಳಿ ಭೂಮಿಪತಿ ಭುಂದವಿಸಿದನು ನಿಸ್ಸೀಮ ಸಂತೋಷದಲ್ಲಿ, ಸುಜನಸ್ತೋಮ ರಕ್ಷಣಕಾದ ನಿರ್ವಾಹಕದ ನಿರೂಢಿಯಲಿ, ಆ ಮುನೀಂದ್ರಂಗೆರಗಿ ಬಳಿಕೀ ಭಾಮಿನಿಯ ಕರೆದು ಈಗದನ ಸುಪ್ರೇಮದಿಂದ ರುಹಿದನು ತನ್ನ ಸಹೋದರಂ ರಜಗೆ. ಸಂತೋಷ ಅಂದ್ರೆ ಇದಕ್ಕಿಂತ ಇನ್ನೆಂಚು ಸಂತೋಷವಿದೆಯೇ? ಭುಲ್ಲವಿಸದನು ಅಂತ ಏನು ಸಂತೋಷದಿಂದ ತುಂಬಿಕೊಂಡ್ಬಿಟ್ಟಂತೆ. ಆಗ ಇಷ್ಟು ಜನ ಸಜ್ಜನರ ರಕ್ಷಣೆಗೆ ಭಗವಂತ ಸೂರ್ಯನಾರಾಯಣ ಅನುಕೂಲ ಮಾಡಿಕೊಟ್ಟಲ್ಲ ಅಂತ ಸಂತೋಷಪಟ್ಟವನು. ಇದಕ್ಕೆ ಕಾರಣರಾದವರು ಪುರೋಹಿತರು ತಾನೇ ಮಂತ್ರ ಉಪದೇಶ ಕೊಟ್ರು ಅಂತ
ಆ ಕೂಡಲೇನೆ ಆ ಪಾತ್ರೆ ತಗೊಂಡೋಗಿ ಪುರೋಹಿತರ ಮುಂದೆ ಇಟ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ಇಂಥ ಅನ್ನಕ್ಕೆ ಮಾರ್ಗ ದೊರೆಯಿತು ಅಂತ ಹೇಳಿ ಆಮೇಲೆ ದ್ರೌಪದಿಯನ್ನು ಕರೆದು ತಮ್ಮಂದ್ರನ್ನೆಲ್ಲ ಕರೆದು ಮೊದಲ ದಿವಸ ನಾನೇನೆ ಅಡಿಗೆ ಮಾಡಿ ಇಡ್ತೇನೆ, ದ್ರೌಪದಿ ನಿಂಬಡಿಸು ಇವತ್ತು, ನಾಳೆಯಿಂದ ನಿಂದು ಅಂತ ಮೊದಲ ದಿವಸ ತಾನೇ ಅಡಿಗೆ ಮಾಡಿದ್ದಂತೆ. ಆ ಅಕ್ಷಯ ಪಾತ್ರೆಯಲ್ಲಿ ಇಟ್ಟಿದ್ದಾನೆ. ದ್ರೌಪದಿ ಬಂದವರಿಗೆಲ್ಲ ಬಡಿಸಿಬಿಟ್ಟಿದ್ದಾಳೆ. ಎಲ್ಲ ತೃಪ್ತರಾಗಿದ್ದಾರೆ. ಎಲ್ಲರೂ ಊಟ ಆಯ್ತೋ ಇಲ್ಲೋ ಅಂತೂ ವಿಚಾರಿಸ್ಕೋಬೇಕು. ವಿಚಾರಿಸ್ಕೊಳ್ಳದೆ ದ್ರೌಪದಿ ಊಟ ಮಾಡೋ ಹಾಗಿಲ್ಲ. ಬಹಳ ನಿಗಾವಳಿಗೆ ದನ ಕಾಯೋರ್ವರೆಗೂ ನಿರೀಕ್ಷೆ ಮಾಡ್ತಾ ಇದ್ಲು ಅಂತ ಹೇಳಿದ್ದೆ. ಸರಿ, ಆಮೇಲೆ ಪಾಂಡವರು ಊಟ ಆಯ್ತು, ದ್ರೌಪದಿ ಊಟ ಆಯ್ತು, ಅವತ್ತಿಗೆ ಮುಗೀತು. ಸರಿ, ಆಮೇಲೆ ದ್ರೌಪದಿಗೆ ಹೇಳ್ಬಿಟ್ಟ, ಈ ರೀತಿ ಭಗವಂತ ಸೂರ್ಯನಾರಾಯಣ ಕೊಟ್ಟಿದ್ದಾನೆ, ಮಾಡಿರೋ ಅಡಿಗೆನ ಇದರಲ್ಲಿ ಇಟ್ಟು ಬಡಿಸ್ಬಿಡು ನೀನು ಅಂತ. ಈ ಪ್ರಕಾರವಾಗಿ ಬಹಳ ಸಂತೋಷ ಪಟ್ಬಿಟ್ಟು ಅಲ್ಲಿಂದ ಮುಂದೆ ಅಕ್ಷಯ ಪಾತ್ರೆಯನ್ನು ಪಡೆದಿರ್ತಕ್ಕಂಥವರು ಅರಣ್ಯಕ್ಕೆ ಪ್ರವೇಶ ಮಾಡ್ತಾರೆ.